There are multiple questions in connection with Dharmasthala mass murder, and many questions are still unanswered, and many questions people are still searching for the answer. And we are joined with former sanitation worker who is a complainant who has claimed that he has buried hundreds of bodies in Dharmasthala. Thank you so much for talking to India Today. Sir, ನೀವು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇಲ್ಲಿ ಬಂದಾದ್ಮೇಲೆ. ನೀವು 1994ರಿಂದ 2014ವರೆಗೂ ಇಲ್ಲಿ ಕೆಲಸ ಮಾಡಿದ್ರಿ. ನಿಮ್ಮ ಕಂಪ್ಲೇಂಟ್ ಅಲ್ಲಿ ಏನು ಉಲ್ಲೇಖ ಮಾಡಿದ್ದೀರಾ ಸರ್? ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿಗಳನ್ನ ತೆಗಿಬೇಕು ಅಂತೇಳಿ ಉಲ್ಲೇಖ ಮಾಡಿದ್ದೇನೆ. ಈಗ ತೆಗಿತಾ ಇದ್ದೇವೆ. ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ. ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು. ಆಗ ಹಳೆ ರೋಡ್ ಇತ್ತು, ನಾವು ಹಾಕಿದ್ವಿ, ಗುರುತು ಮಾಡಬಹುದು. ಈಗ ರೋಡ್ ಅನ್ನು ಸ್ವರ್ಥ ಮಾಡಿ ಸ್ವಲ್ಪ JCP ಕೆಲಸ ಆಗಿರೋದ್ರಿಂದ ಅದು ಗುರುತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಬ್ಯಾವನಬೆಳ್ಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ, ಕೇರಳ ಲೇಡಿಯನ್ನು. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ. ಅಲ್ಲಿ ಸಹ ಅದು ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ, ಒಂದು ಇಡೀ ದಿನ ಹುಡುಕಿ. ಮತ್ತೆ ಇಲ್ಲಿ ಸ್ನಾನಘಟ್ಟದಲ್ಲಿ ಒಂದು 70ರಷ್ಟು ಡೆಡ್ ಬಾಡಿಗಳನ್ನ ಹಾಕಿದ್ದೇವೆ ನೇತ್ರಾವತಿಯಲ್ಲಿ. ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ, ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ. ಸುಮಾರು ಕೆಲಸ ಮಾಡಿದ್ದೀವಿ, ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು. ಮತ್ತೆ ಏನೋ ಕ್ಯಾಮರಾ ಎಲ್ಲ ತಂದು ಹಾಕಿದ್ರು, ಡ್ರೋನ್ ಕ್ಯಾಮರಾ ಎಲ್ಲ. ಅದರಲ್ಲಿ ಸಹ ನೀರು ಕಾಣ್ತದೆ ಅಂತ ಹೇಳಿ ಅದು ಮಿಷಿನ್ ಇಂದ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ. ಮತ್ತೆ JCP ತೆಗುವಾಗ ಅಡಿಯಿಂದ ನೀರು ಬರ್ತಾ ಉಂಟು. ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಡೆಡ್ ಬಾಡಿಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಮಾರು 2-3 ದಿವಸ ನಾವು ಅಲ್ಲಿ ಇದು ಮಾಡಿದೀವಿ, ತೆಗಿಲಿಕ್ಕೆ ನೋಡಿದೀವಿ, ಅದೇನು ಸಿಗ್ತಾ ಇಲ್ಲ. ಅದ ನಂತರ ಸುಮಾರು ಪ್ರಯತ್ನ ಪಟ್ವಿ. ಅಲ್ಲಿಂದ ಮತ್ತೊಂದು ಕಡೆ ಬಾಬೆಳ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ, ಅದನ್ನು ಸಹ ಹೋಗಿ ನೋಡ್ಬೇಕು. ಇನ್ನು ಅದು ಏನಾದ್ರೂ ಆಗಿದೆ ಏನಂತ ಗೊತ್ತಿಲ್ಲ. 1-5 ಜಾಗ ಇನ್ನು ಬಾಕಿ ಇದೆ, ಅದನ್ನೆಲ್ಲ ತೆಗಿಬೇಕು. ತೆಗಿದ್ರೆ ಗೊತ್ತಾಗ್ತದೆ. ಇವಾಗ ನೀವು 20 ವರ್ಷ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ರು, ಈ ತರ ಒಂದು ನೀವು ಹೆಣವನ್ನ ಗುದ್ದಾಕ್ಬೇಕು, ಈ ತರ ಮೃತದೇಹವನ್ನ ಇಲ್ಲಿ ಬಚ್ಚಿಡಬೇಕು ಅಂತ? ಯಾವ್ಯಾವ ಜಾಗ ಇದೆಲ್ಲ ಅವ್ರು ಹೇಳ್ದಂಗೆ ಹೆಣ ಹೂತಾಕೋ ಜಾಗನ ಇಲ್ಲ ಅರಣ್ಯ ಪ್ರದೇಶನ? ನಾವು ಹೆಣ ಹೂತಾಕೋ ಜಾಗ ಅಂತ ಏನಿಲ್ಲ, ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಹೂತಾಕ್ತಾ ಇರೋದು. ಎಲ್ಲಿ ಬಾಡಿ ಸಿಗ್ತದೆ ಅಲ್ಲೆಲ್ಲಿ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿ ಮಣ್ಣು ಮಾಡ್ಬೇಕಾದ್ರೆ ನನ್ನ ಮತ್ತೆ ನನ್ನ ಭಾವ, ನಾನು, ಮತ್ತೊಬ್ಬ ರಾಜು ಅಂತಿದ್ದ, ಅವರೆಲ್ಲ ಸೇರಿ ಮಣ್ಣು ಮಾಡ್ತಾ ಇದ್ವಿ. ಅದ್ ಮಣ್ಣು ಮಾಡ್ಬೇಕಾದ್ರೆ ಡೆಡ್ ಬಾಡಿ ಅಲ್ಲಿ ಇರ್ತಿತ್ತು, ಅಲ್ಲೇ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ಹಾಗೆ ಎಲ್ಲ ಕಡೆ ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ವಿ, ತುಂಬಾ ಕಡೆ ಹಾಕಿದ್ವಿ ಡೆಡ್ ಬಾಡಿಯನ್ನು. ಅದು ಈಗ ಏನಾಯ್ತು ಅಂದ್ರೆ 20 ವರ್ಷ ಬಿಟ್ಟು ಹೋಗಿ ಬಂದದ್ರಿಂದ ನನ್ಗೆ ಅದು ಪಾಪ ಪ್ರಜ್ಞೆ ಗಾಡಿ ನಾನು ಬಂದದ್ದು. ಸರಿ, ನಮಗೆ ನೆಮ್ಮದಿ ನಿದ್ದೆ ಇಲ್ಲ ಹೀಗೆ ಅಂತ ಹೇಳಿ, ಹೀಗೆ ಅದು ಒಂದು ಸೇವೆ ಮಾಡಿದಾಗೆ ಆಗ್ತದೆ ಅಂತ ಹೇಳಿ ಒಂದು ಪಾಪ ಪ್ರಜ್ಞೆ ಗಾಡಿ ನಾನು ಬಂದದ್ದು. ನೀವು ಬಾಡಿ ಎಲ್ಲ ಸಿಕ್ತು ಅಂತ ಹೇಳಿದ್ರ, ಇದು ಭಕ್ತಾದಿಗಳ ಬಾಡಿನ ಇಲ್ಲ ಲೋಕಲ್ ಜನ ಬಾಡಿನ, ಎಂತದ್ದು ಈ ತರ? ಅಲ್ಲಿ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಬಂದು ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರೋಗಕ್ಕೆ ಹೋಗ್ತಾರೆ ಅಂತ. ನಿಮ್ಮ ಹೇಳಿಕೆ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಹುಡುಗಿರ ಬಾಡಿ ಸಿಕ್ತು, ಸೆಕ್ಷುಯಲ್ ಅಸಾಲ್ಟ್ ಮಾಡಿದ್ದಾರೆ, ಕೆಲವೊಬ್ಬರನ್ನ ರೇಪ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಅತ್ಯಾಚಾರ ಮಾಡ್ಬಿಟ್ಟು ಇಲ್ಲಿ ಸಾಯಿಸಾಕಿ ಬಾಡಿ ಸಿಕ್ಕಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಹೆಂಗೆ ಗುರ್ತಿಡಿಯಕ್ಕಾಗುತ್ತೆ? ಭಕ್ತಾದಿಗಳ ಹಿಂಗೆ ಅಂತ ಹೆಂಗ್ ಗುರ್ತಿಡಿದ್ರಿ? ಭಕ್ತಾದಿಗಳು ಅಂತ ನಮಗೆ ಗುರ್ತಿಡಿಯಕ್ಕಾಗಲ್ಲ, ಲೋಕಲ್ ಅಂತಾನು ಗುರ್ತಿಡಿಯಕ್ಕಾಗಲ್ಲ. ಒಟ್ಟಿನಲ್ಲಿ ಡೆಡ್ ಬಾಡಿಗಳು ಇರ್ತವೆ, ಸ್ವಲ್ಪ ಎಲ್ಲ ಗಾಯಗಳು ಅದು ಇದು ಮಾರ್ಕ್ ಎಲ್ಲ ಇರ್ತದೆ, ನೋಡುವಾಗ ಗೊತ್ತಾಗ್ತದೆ. ಮತ್ತೆ ಅದು ಹೆಚ್ಚಾಗಿ ಹೆಣ್ಣು ಮಕ್ಕಳದು ಏನಾಗಿರೋದ್ರಿಂದ ನಮ್ಗೆ ಅಷ್ಟು ಇದಾಗೋದಿಲ್ಲ. ಮತ್ತೆ ಅದನ್ನು ನಾವು ಬೇರೆ ಉಪಾಯ ಇಲ್ಲದೆ ಮಣ್ಣು ಮಾಡ್ಲೇಬೇಕು. ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ, ಅಲ್ಲಿ ಮಾಹಿತಿ ಕಚೇರಿ ಆಫೀಸಿಂದ ಹೇಳ್ತಾರೆ. ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವರು ಹೇಳಿ, ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ
ಅವರು ರೂಮ್ ಬೈ ನೂರು ಬಂದು ನಮ್ಗೆ ಹೇಳ್ತಾರೆ. ಇಲ್ಲ, ನನ್ನ ಸ್ಪೆಸಿಫಿಕ್ ಕ್ವಶನ್ ಅಂದ್ರೆ ಅತ್ಯಾಚಾರ ಆಗಿದ್ದೆ ಹುಡುಗಿ ಅಂತ ನೀವ್ ಹೆಂಗೆ ಐಡೆಂಟಿಫೈ ಮಾಡಿದೀರಾ ಸರ್? ಅದು ನಾನು ಐಡೆಂಟಿಫೈ ಮಾಡ್ಲಿಲ್ಲ, ನಮ್ಮ ಕಣ್ಣಿಗೆ ಹಾಗೆ ಕಾಣ್ತದೆ. ಡಾಕ್ಟರ್ ಐಡೆಂಟಿಫೈ ಮಾಡ್ಬೇಕು, ನಾನ್ ಮಾಡಕ್ ಆಗಲ್ಲ. ಚಿಕ್ಕ ಚಿಕ್ಕ ಹುಡುಗಿರೋರ ಹೆಂಗೆ ಇರೋರು? ಲೈಕ್ ಎಲ್ಲ ಮಿಕ್ಸ್, 35 ವರ್ಷ ಆಗ್ಬೋದು, 16 ವರ್ಷ ಆಗ್ಬೋದು, 15 ವರ್ಷನೂ ಇರ್ಬೋದು, 40 ವರ್ಷನೂ ಇರ್ಬೋದು, ಎಲ್ಲ ಮಿಕ್ಸಿಂಗ್ ಏನಗಳು ಸಿಗ್ತವೆ. ಅವ್ರನ್ನ ಹುಡ್ಕೊಂಡು ಯಾರು ಬಂದಿರೋದು ನೀವೇನಾದ್ರು ನೋಡಿದ್ರಾ 20 ವರ್ಷದಲ್ಲಿ? 20 ವರ್ಷದಲ್ಲಿ ಅಂದ್ರೆ ನಾವು 2014 ಊತ ಹಾಕಿದ್ವಿ, ಮತ್ತೆ ನಾವು ಊರ್ ಬಿಟ್ಟು ಹೋದ್ವಿ. ಇಲ್ಲ, ಅದಕ್ಕಿಂತ ಅವಾಗ ಮಾಡುವಾಗ ಅದಾದ್ಮೇಲೆ ಹುಡ್ಕಕ್ಕೆ ಯಾರಾದ್ರೂ ಬರ್ತಾರ ಮನೆಯವರು? ಇದು ಯಾವ್ದು ಪೇಪರ್ ಅಲ್ಲಿ ಪ್ರಚಾರ ಇರುವುದಿಲ್ಲ ಅಂತ ಕಾಣ್ತದೆ, ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು. ಯಾರು ಬಂದದ್ದು ಕಾಣುದಿಲ್ಲ. ಹಾಗೆ ಈಗ ಬರ್ತಾ ಇದ್ದಾರೆಲ್ಲ ಕೇಳ್ಕೊಂಡು, ಡೆಡ್ ಬಾಡಿ ಬೇಕು, ಡೆಡ್ ಬಾಡಿ. ಎಷ್ಟು